ಪ್ರೀತಿಯ ದೇವರ ಮಕ್ಕಳೇ, ನಮಗೆ ಒಂದು ಇಕ್ಕಟ್ಟಿನ ಸಂದರ್ಭ ಬಂದಾಗ ಅಥವಾ ನಮ್ಮ ಮನೆಯಲ್ಲಿ ಒಂದು ಕಾರ್ಯ ಬಂದಾಗ ಈ ಕಾರ್ಯದಲ್ಲಿ ಸಹಾಯ ಮಾಡಲು ನನ್ನ ಸ್ನೇಹಿತನ ಬಳಿ ಕೇಳೋಣವಾ ಅಥವಾ ನನ್ನ ಕುಟುಂಬದವರ ಬಳಿ ಕೇಳೋಣವಾ? ನನಗೆ ಆ ಸಚಿವ ಗೊತ್ತುಂಟು, ಈ ರಾಜಕಾರಣಿಗಳು ಗೊತ್ತುಂಟು, ಇವರ ಮೂಲಕ ಕೇಳಿ ತಿಳಿದು ಹೋಗೋಣವಾ ಎಂದೆಲ್ಲ ಯೋಚಿಸುತ್ತೇವೆ ಅಲ್ಲವೇ? ಮತ್ತು ಇಕ್ಕಟ್ಟಿನ ಸಮಯ ಬಂದಾಗ ಏನು ಮಾಡುವುದು ಎಂದು ಗೊತ್ತಾಗದೆ ಇರುವ ಪರಿಸ್ಥಿತಿಯಲ್ಲಿ ಗೊಂದಲ ಬಿದ್ದಿರುವ ನಮಗೆ ನಮ್ಮ ಯೇಸು ಹೇಳುತ್ತಾರೆ, ನಿಮ್ಮ ಈ ಕಷ್ಟದ ಸಮಯದಲ್ಲಿ, ಇಕ್ಕಟ್ಟಿನ ಸಮಯದಲ್ಲಿ ನನಗೆ ಮೊರೆಯಿಡಿರಿ. ನಿಮ್ಮ ಇಕ್ಕಟ್ಟಿನ ಪರಿಸ್ಥಿತಿಯನ್ನು ನಾನು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವೆನು ಮತ್ತು ತಪ್ಪು ತಿಳಿಯದವನು ಹಾಗೂ ಭವಿಷ್ಯತ್ ಗೊತ್ತಿರುವವನು ಆಗಿದ್ದೇನೆ. ನಾನು ನಿಮಗೆ ಸಹಾಯ ಮಾಡುತ್ತೇನೆ ಎಂದು ಯೇಸು ಹೇಳುತ್ತಾರೆ. ಈ ದಿನ ಯೇಸುವನ್ನು ಕರೆದಿರ ಬೆಳಗಿನ ಹೊತ್ತಿನಲ್ಲಿ ಯಾರು ಯಾರಿಗೆ ಫೋನ್ ಕಾಲ್ ಮಾಡಿ ಅಥವಾ ಅವರ ಬಳಿ ಹೋಗಿ ಹೆಲ್ಪ್ ಮಾಡಿ ಎಂದು ಕೇಳುತ್ತೀರಿ ಅಲ್ಲವೇ? ಆದರೆ ಸ್ವರ್ಗದ ತಂದೆಯಾದ ಯೇಸುವನ್ನು ಕರೆದಿರಾ? ನೀವು ಒಂಟಿಯಾಗಿ ಕುಳಿತುಕೊಂಡು ಅಥವಾ ಮೊಣಕಾಲೂರಿ ಯೇಸುವನ್ನು ಕರೆಯಿರಿ. ಯೇಸುವೇ, ನನಗೆ ಈ ಕಾರ್ಯದಲ್ಲಿ ಮತ್ತು ಈ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಉತ್ತರ ಕೊಡಿರಿ, ಸಹಾಯ ಮಾಡಿರಿ. ನೀವು ಇದ್ದೀರಾ ಅಂತ ಹೇಳಿದಿರಲ್ಲವೇ? ನನಗೆ ಈ ಪರಿಸ್ಥಿತಿಯಲ್ಲಿ ಸುಂದರವಾಗಿ ನಡೆಸಿರಿ, ಉತ್ತರ ಕೊಡಿರಿ ಎಂದು ಕೇಳಿ ನೋಡಿರಿ. ಮೊರೆಯಿಡಿರಿ, ಭಯಭಕ್ತಿಯಿಂದ ಮತ್ತು ನಂಬಿಕೆಯಿಂದ ಮೊರೆಯಿಡಿರಿ. ಖಂಡಿತವಾಗಿಯೂ ಯೇಸು ನಿಮಗೆ ಸಹಾಯ ಮಾಡುತ್ತಾರೆ. ಕೀರ್ತನೆ 50ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಹೀಗೆ ಇದೆ, ಕಷ್ಟ ಕಾಲದಲ್ಲಿ ನನಗೆ ಮೊರೆಯಿಡಿರಿ, ಬಿಡಿಸುವೆನು, ಆಗ ನನ್ನನ್ನು ಕೊಂಡಾಡುವಿರಿ. ಲವ್ ಯು ಜೀಸಸ್.